ಕಿಡ್ನಾಪ್ ಕೇಸ್ನಲ್ಲಿ ಬಂಧಿತನಾಗಿ ಜೈಲು ಸೇರಿರೋ ರೇವಣ್ಣ ಮಾನಸಿಕವಾಗಿ ಕುಗ್ಗಿದ್ದನ್ನ ಸರಿಪಡಿಸಿಕೊಳ್ತಿದ್ದಾರೆ. ತಾನೇ ತಮ್ಮ ತಯಾರಿಯನ್ನ ನಡೆಸಿದ್ದಾರೆ. ಜೈಲಲ್ಲಿಯೇ ಆಧ್ಯಾತ್ಮದ ಮೊರೆ ಹೋದ್ರ ರೇವಣ್ಣ ಅನ್ನೋ ಪ್ರಶ್ನೆ. 2 ದಿನಗಳಿಂದ ಜೈಲಲ್ಲಿ 2-3 ಗಂಟೆಯ ಕಾಲ ಧ್ಯಾನ ಮಾಡ್ತಾ ಇದ್ದಾರಂತೆ. ಧ್ಯಾನಕ್ಕೆ ಕುಳಿತುಕೊಂಡು ಮಾನಸಿಕ ಸ್ಥಿರತೆಯನ್ನ ಸುಧಾರಣೆ ಮಾಡಿಕೊಳ್ಳುವ ಪ್ರಯತ್ನವನ್ನ ರೇವಣ್ಣನವರು ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವು, ಜೈಲಲ್ಲಿ ಹೋದ್ರೆ ಅದು ಎಂಥವರೇ ಆಗಿರಬಹುದು, ಡಿಸ್ಟರ್ಬ್ ಆಗೋದು ಸಹಜ. ಈ ಡಿಸ್ಟರ್ಬ್ ಆಗಿದ್ದನ್ನ ರೇವಣ್ಣನವರು ಧ್ಯಾನದ ಮೂಲಕ ಸರಿಪಡಿಸ್ಕೊಳ್ತಿದ್ದಾರೆ ಅನ್ನೋ ಡೀಟೇಲ್ಸ್ ಇದೆ. ಹೇಗಿದೆ ಅವರ ದಿನಚರಿ ಹಾಗಾದ್ರೆ ಜೈಲಲ್ಲಿ? ಸಭಾ ಎಚ್ ಡಿ ರೇವಣ್ಣ ಅವರು 6 ಸಲ ಶಾಸಕರು, 3 ಸಲ ಸಚಿವರಾಗಿದ್ದಂಥವರು. ಸದ್ಯ KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳಿಂದ ಅರೆಸ್ಟ್ ಆಗಿ ಕಳೆದ 5 ದಿನಗಳಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂಥದ್ದು. ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಮೊದಲ 3 ದಿನಗಳ ಕಾಲ ರೇವಣ್ಣ ಅವರು ಯಾರ ಜೊತೆನೂ ಕೂಡ ಅಷ್ಟಾಗಿ ಮಾತಾಡ್ತಿರ್ಲಿಲ್ಲ. ತಡರಾತ್ರಿ ತುಂಬಾನೇ ತಡವಾಗಿ ಊಟವನ್ನು ಮಾಡ್ತಿದ್ರು. 12:30 1 ಗಂಟೆ ನಂತರದಲ್ಲಿ ಊಟವನ್ನು ಮಾಡಿ ನಿದ್ರೆಗೆ ಜಾರ್ತಿದ್ದಂಥ ರೇವಣ್ಣ ಅವರು ಬೆಳಿಗ್ಗೆ ಬೇಗನೆ ಹೇಳ್ತಿದ್ರು. ಎದ್ದಂಥವರು ಬೆಳಗಿನ ಕಾಫಿಯನ್ನು ತಗೊಂಡು ಕನ್ನಡ ಹಾಗೂ ಇಂಗ್ಲಿಷ್ ಪೇಪರ್ಗಳನ್ನು ಓದುವಂಥ ಕೆಲಸವನ್ನು ಮಾಡ್ತಿರೋ ಅನ್ನೋ ಮಾಹಿತಿ ಸಿಕ್ತಿತ್ತು. ಜೊತೆಗೆ ಯಾರ ಜೊತೆ ಕೂಡ ಸಂಭಾಷಣೆಯನ್ನು ರೇವಣ್ಣ ಅವರು ಮಾಡ್ತಿರಲಿಲ್ಲ. JDS ನ ಕೆಲವೊಂದಷ್ಟು ಶಾಸಕರು ಜೊತೆಗೆ ಕೆಲವು ಮುಖಂಡರನ್ನ ಭೇಟಿಯಾಗಿದ್ದನ್ನು ಹೊರತುಪಡಿಸಿದ್ರೆ ಕುಟುಂಬಸ್ಥರು ಯಾರನ್ನು ಕೂಡ ಭೇಟಿಯಾಗಿರಲಿಲ್ಲ. ಸ್ವತಃ ಕುಟುಂಬಸ್ಥರು ಕೂಡ ರೇವಣ್ಣ ಅವರನ್ನ ಭೇಟಿಯಾಗುವಂತ ಗೋಜಿಗೆ ಹೋಗಿರಲಿಲ್ಲ. ಆದ್ರೆ ಕಳೆದ 2 ದಿನಗಳಿಂದಲೂ ಕೂಡ ರೇವಣ್ಣ ಅವರು ಮೌನಕ್ಕೆ ಶರಣಾಗಿದ್ದಾರೆ. ಅಷ್ಟಾಗಿ ಯಾರ ಹತ್ರನೂ ಕೂಡ ಮಾತಾಡ್ತಿಲ್ಲ. ಇವತ್ತು ಅವರ ಜಾಮೀನು ಅರ್ಜಿ ಕೂಡ ವಿಚಾರಣೆ ಇದೆ. ಇವತ್ತು ಎಲ್ಲೋ ಒಂದ್ ಕಡೆ ತನಗೆ ಬೇಲ್ ಆಗುತ್ತೆ, ಆದಷ್ಟು ಬೇಗ ಜೈಲಿನಿಂದ ಹೊರಗಡೆ ಬರ್ತೀನಿ ಅನ್ನೋ ಧೈರ್ಯದಲ್ಲಿ ರೇವಣ್ಣ ಅವರು ಇದ್ದಾರೆ. ಜೊತೆಗೆ ಜೈಲು ಅಧಿಕಾರಿಗಳಿಂದ ಅವರು ಧ್ಯಾನಕ್ಕೆ ಆಧ್ಯಾತ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು 3-4 ಪುಸ್ತಕಗಳನ್ನು ಪಡ್ಕೊಂಡಿದ್ದಾರೆ. ಪ್ರತಿನಿತ್ಯ 2-3 ತಾಸುಗಳ ಕಾಲ ಧ್ಯಾನಕ್ಕೆ ರೇವಣ್ಣ ಅವರು ತೊಡಗಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಅಂದರೆ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಮೊದಲ 2-3 ದಿನಗಳ ಕಾಲ ರೇವಣ್ಣ ಅವರು ಯಾರ ಜೊತೆ ಕೂಡ ಮಾತಾಡ್ತಾ ಇರಲಿಲ್ಲ. ಜೈಲು ಸಿಬ್ಬಂದಿಗಳು ಕೂಡ ಜೊತೆಲಿ ಕೂಡ ಮಾತಾಡ್ತಿಲ್ಲ. ಆದರೆ ಕಳೆದ 2 ದಿನಗಳಿಂದ ರೇವಣ್ಣ ಅವರು ಧ್ಯಾನಕ್ಕೆ ಶರಣಾಗಿದ್ದಾರೆ. ಕಳೆದ ದಿನಕ್ಕೆ 2-3 ಗಂಟೆಗಳ ಕಾಲ ಧ್ಯಾನವನ್ನು ಮಾಡ್ತಿದ್ದಾರೆ. ಜೊತೆಗೆ ಇವತ್ತು ಬೇಲ್ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ರೇವಣ್ಣ ಅವರು ಇರುವಂಥದ್ದು. ಸಭಾ, ಥ್ಯಾಂಕ್ ಯು ಶಿವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.